ಮನಸ್ಸುಗಳಿಗೆ ನಮಸ್ಕಾರ. ರಾಜ್ಯ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆ ವಿಚಾರವಾಗಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವಿನ ಹಗ್ಗ ಜಗ್ಗಾಟ ಎಲ್ರಿಗೂ ತಿಳಿದಿದೆ. ಆದ್ರೆ ಆಡಳಿತ ಪಕ್ಷದಷ್ಟೇ ಅಲ್ಲ, ರಾಜ್ಯದ ಪ್ರಮುಖ ಪ್ರತಿಪಕ್ಷವಾದ ಭಾರತೀಯ ಜನತಾ ಪಕ್ಷದ ಒಳಗೂ ಈಗ ಎಲ್ಲವೂ ಶಾಂತವಾಗಿಲ್ಲ. ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ವಿರುದ್ಧ ಸದ್ದಿಲ್ಲದೆ ಒಂದು ಬಂಡಾಯ ತಂಡ ಮಸಲತ್ತು ನಡೆಸುತ್ತಿದೆ. ಯಾರು ಈ ಬಂಡಾಯಗಾರರು? ಅವರ ಬೇಡಿಕೆ ಏನು? ಎಲ್ಲಾ ವಿಚಾರವನ್ನೊಳಗೊಂಡ ಸ್ಪೆಷಲ್ ನ್ಯೂಸ್ ಇದು. ಈ ಕ್ಷಣದ ಸುದ್ದಿ ವಿಶೇಷ. ನಾನು ಅಕ್ಷತಾ ಕುಲಕರ್ಣಿ. ರಾಜ್ಯ ಬಿಜೆಪಿಯಲ್ಲಿ ಪ್ರಸ್ತುತ ಅಧ್ಯಕ್ಷರಾಗಿರುವ ಬಿವೈ ವಿಜಯೇಂದ್ರ ಅವರ ನೇತೃತ್ವವನ್ನ ಪ್ರಶ್ನಿಸಿ ಒಂದು ಗುಂಪು ಸಕ್ರಿಯವಾಗಿದೆ. ಈ ಬಂಡಾಯದ ತಂಡ ಮತ್ತೆ ದೆಹಲಿ ತಲುಪಿದ್ದು ರಾಷ್ಟ್ರೀಯ ನಾಯಕರನ್ನ ಭೇಟಿಯಾಗಿ ತಮ್ಮ ಬೇಡಿಕೆಗಳನ್ನ ಇಡ್ತಾ ಇದ್ದಾರೆ. ಮೂಲಗಳ ಪ್ರಕಾರ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಅವರ ನೇತೃತ್ವದಲ್ಲಿ ಈ ತಂಡ ಈ ಹಿಂದೆಯೂ ಸಾಕಷ್ಟು ಬಾರಿ ಇಂತಹ ಕಸರತ್ತುಗಳನ್ನ ನಡೆಸಿತ್ತು. ಆದ್ರೆ ವರಿಷ್ಠರು ಈವರೆಗೂ ಇವರ ಮನವಿಗೆ ಮನ್ನಣೆ ನೀಡಿಲ್ಲ. ಪಕ್ಷದ ಶಿಸ್ತು ಕ್ರಮದ ನಡುವೆಯೂ ಕೆಲ ಶಾಸಕರು ಮತ್ತು ನಾಯಕರ ಮೇಲೆ ಕ್ರಮ ಕೈಗೊಂಡ ನಂತರವೂ ಈ ರೆಬಲ್ ಟೀಮ್ ತಮ್ಮ ಪ್ರಯತ್ನದಿಂದ ಹಿಂದೆ ಸರಿದಿಲ್ಲ. ಅಧ್ಯಕ್ಷರ ಸ್ಥಾನವನ್ನ ಬದಲಾವಣೆ ಮಾಡಲೇಬೇಕು ಎಂಬುದು ಅವರ ಪ್ರಮುಖ ಪಟ್ಟು. ಹಾಗಾದ್ರೆ ಈ ಪಟ್ಟು ಹಿಡಿಯಲು ಇರುವ ಕಾರಣಗಳೇನು? ಬನ್ನಿ ನೋಡೋಣ. ದೆಹಲಿ ನಾಯಕರ ಬಳಿ ಈ ರೆಬಲ್ ತಂಡ ಇಟ್ಟಿರುವ ಪ್ರಮುಖ 3 ಬೇಡಿಕೆಗಳು ಏನು ಇಲ್ಲಿವೆ ನೋಡಿ. 2028ರ ಚುನಾವಣಾ ಸಿದ್ಧತೆ. 2028ರ ವಿಧಾನಸಭೆ ಚುನಾವಣೆಗೆ ಈಗಿನಿಂದಲೇ ಸಿದ್ಧತೆ ಶುರು ಮಾಡಬೇಕು. ಅದಕ್ಕೆ ಬಲಿಷ್ಠ ನಾಯಕತ್ವ ಬದಲಾವಣೆ ಆಗಬೇಕು. ಹೊಂದಾಣಿಕೆ ರಾಜಕೀಯಕ್ಕೆ ಕಡಿವಾಣ. ರಾಜ್ಯದಲ್ಲಿ ಆಡಳಿತ ಪಕ್ಷದ ಗೊಂದಲದ ನಡುವೆಯೂ ಬಿಜೆಪಿಯಲ್ಲಿ ಹೊಂದಾಣಿಕೆ ರಾಜಕೀಯ ನಡೀತಾ ಇದೆ. ಆಡಳಿತ ಪಕ್ಷಕ್ಕೆ ಅನುಕೂಲ ಮಾಡ್ತಾ ಇದೆ. ಕೂಡಲೇ ಇದಕ್ಕೆ ಕಡಿವಾಣ ಹಾಕಬೇಕು. ಹೊಸ ಸಾಮೂಹಿಕ ನಾಯಕತ್ವ. ಪ್ರಸ್ತುತ ನಾಯಕತ್ವದಲ್ಲಿ ಹೊಂದಾಣಿಕೆ ಮತ್ತು ಒಡಕುಗಳು ಕಾಣುತ್ತಿವೆ. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬಲ್ಲ ಹೊಸ ನಾಯಕತ್ವದ ಅಗತ್ಯವಿದೆ. ರೆಬಲ್ ತಂಡದ ಬೇಡಿಕೆಗಳು ಏನೇ ಇರಲಿ, ಅವರ ಪ್ರಯತ್ನಕ್ಕೆ ಪದೇ ಪದೇ ಹಿನ್ನಡೆಯಾಗ್ತಾ ಇರೋದಂತೂ ಸತ್ಯ. ಕಾರಣ ಸ್ಪಷ್ಟ. ರಾಷ್ಟ್ರೀಯ ನಾಯಕತ್ವ ಈ ಹಂತದಲ್ಲಿ ರಾಜ್ಯ ಘಟಕದಲ್ಲಿ ಯಾವುದೇ ದೊಡ್ಡ ಬದಲಾವಣೆಗೆ ಸಿದ್ಧವಿಲ್ಲ ಎಂದು ತೋರುತ್ತಿದೆ. ಅದರಲ್ಲೂ ಸ್ಥಳೀಯ ಚುನಾವಣೆಗಳಿಗೆ ಸಿದ್ಧತೆ ನಡೆಯುತ್ತಿರುವ ಈ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ಮಾಡಿದ್ರೆ ಅದು ಪಕ್ಷದಲ್ಲಿ ಇನ್ನಷ್ಟು ಗೊಂದಲ ಸೃಷ್ಟಿಸಬಹುದು ಎಂಬುದು ವರಿಷ್ಠರ ಲೆಕ್ಕಾಚಾರ. ವಿಜಯೇಂದ್ರ ಅವರ ನೇಮಕಾತಿ ಆದಾಗ್ನಿಂದಲೂ ಕೆಲವು ಹಿರಿಯರು ಅಸಮಾಧಾನಗೊಂಡಿದ್ದಾರೆ. ಆದ್ರೆ ಈ ಹಂತದಲ್ಲಿ ಬಂಡಾಯಗಾರರಿಗೆ ದೊಡ್ಡ ಗೆಲುವು ಸಿಗುವುದು ಕಷ್ಟ. ರಾಷ್ಟ್ರೀಯ ನಾಯಕರು ಈಗಿರುವ ಅಧ್ಯಕ್ಷರ ನೇತೃತ್ವದಲ್ಲಿಯೇ ಮುಂದುವರಿಯಲು ಸೂಚಿಸುವ ಸಾಧ್ಯತೆ ಹೆಚ್ಚು. ಬಂಡಾಯದ ಪ್ರಯತ್ನ ಸದ್ದು ಮಾಡ್ತಾ ಇದ್ರು ಸದ್ಯಕ್ಕೆ ವಿಫಲವಾಗುವ ಸಾಧ್ಯತೆಯೇ ಹೆಚ್ಚಿದೆ. ಒಟ್ನಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಆಂತರಿಕ ಅಸಮಾಧಾನದ ಕಿಡಿ ಹೊತ್ಕೊಂಡಿರೋದಂತೂ ಸುಳ್ಳಲ್ಲ. ವಿಜೇಂದ್ರ ಅವರಿಗೆ ತಮ್ಮ ನಾಯಕತ್ವದ ಸಾಮರ್ಥ್ಯವನ್ನ ಸಾಬೀತುಪಡಿಸಲು ಈ ಬಂಡಾಯವನ್ನ ಹತ್ತಿಕ್ಕುವುದು ಮತ್ತು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು ಅನಿವಾರ್ಯವಾಗಿದೆ. ರೆಬಲ್ ತಂಡ ದೆಹಲಿಯಲ್ಲಿ ನಡೆಸ್ತಾ ಇರುವ ಈ ಕಸರತ್ತು ಕೊನೆಗೂ ಫಲ ಕೊಡುತ್ತಾ ಅಥವಾ ಮತ್ತೊಮ್ಮೆ ನಿರಾಸೆ ಎದುರಿಸಬೇಕಾಗುತ್ತಾ ಎಂಬುದನ್ನ ಕಾಲವೇ ನಿರ್ಧರಿಸುತ್ತದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ ವಿಶೇಷ. ವಿಷಯ ವಿಶೇಷತೆ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಧ್ವನಿ.